ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ 10 ಪಾಲಿಕೆಗಳನ್ನು ಬಂದ್ ಮಾಡಿ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಪ್ರತಿಭಟನೆಗೆ ಬಿಬಿಎಂಪಿ ಪಶ್ಚಿಮ ವಿಭಾಗದ ಪಾಲಿಕೆ ನೌಕರರು ಗೈರಾಗಿದ್ದಾರೆ. ಪ್ರತಿಭಟನೆಗೆ ಬಿಬಿಎಂಪಿ ಪಶ್ಚಿಮ ವಿಭಾಗದ ಪಾಲಿಕೆ ನೌಕರರು ಬರಲಿಲ್ಲ. ಪ್ರತಿಭಟನೆಗೆ ಹೋಗದಂತೆ ಧಮಕಿ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ನೌಕರರಿಗೆ ಧಮಕಿ ಹಾಕಿ ಕೆಲಸ ಮಾಡಿಸ್ತಿರುವ ಆರೋಪ ಕೇಳಿಬರ್ತಾ ಇದೆ. ಬಿಬಿಎಂಪಿ ವಿಶೇಷ ಅಧಿಕಾರಿ ಸೂರಳ್ಕರ್ ವಿಕಾಸ್ ಕಿಶೋರ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಸೂರಳ್ಕರ್ ವಿಕಾಸ್ ಕಿಶೋರ್ ವಿರುದ್ಧ ನೌಕರರ ಸಂಘದ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಮಲ್ಲೇಶ್ವರಂ ಪಾಲಿಕೆ ಕಚೇರಿಯತ್ತ ಸಿಬ್ಬಂದಿಗಳು ದೌಡಾಯಿಸಿ ಬಂದಿದ್ದಾರೆ. ಮಲ್ಲೇಶ್ವರಂನ ಬಿಬಿಎಂಪಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ವಿಶೇಷ ಆಯುಕ್ತರ ಕಚೇರಿಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಬ್ಬಂದಿಗಳನ್ನು ಅದು ಹೇಗೆ ತಡೆದ್ರಿ ನೀವು? ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆ ಮೂಲಭೂತ ಹಕ್ಕನ್ನು ನೀವು ಮೊಟಕುಗೊಳಿಸೋದಕ್ಕೆ ಹತ್ತಿಕ್ಕೋದಕ್ಕೆ ಹೇಗೆ ಸಾಧ್ಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದಯವಿಟ್ಟು ನಮ್ಮ ಕಷ್ಟ ನಮಗೆ ಹೊಟ್ಟೆಲ್ಲೇ ನೋವಾಗಿಲ್ಲ, ಯಾಕೆ ಕರೆದಿಲ್ಲ. ನಮ್ಮ ಕಷ್ಟಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಹಿರಿಯ ಅಧಿಕಾರಿಗಳು ನೀವೇ ಇದು ಮಾಡಲಿಲ್ಲ ಅಂದ್ರೆ ಹೇಗೆ ಸರ್? ಅಲ್ಲ ಸರ್, ನೀವೆಲ್ಲ ಅಣ್ಣ ಸಮಾನ, ತಂದೆ ಸಮಾನ. ತಂದೆ ಮಕ್ಕಳಿಗೆ ಏನೋ ತೊಂದರೆ ಆದ್ರೆ ನೀವು ಬರಬೇಕು. ನೀವು ಮನೇಲಿ ಇದ್ರೆ ಪೀಸ್ಫುಲ್ ಆಗಿ ಮಾಡಿದರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದು ಎರಡನೇದು, ನಾವು ಆಫೀಸ್ ನಡೆಸಬೇಕಾಗಿದ್ದರೆ ಒಬ್ಬರು ಕನಿಷ್ಠ ಒಬ್ಬ ಡ್ರೈವರು ಮತ್ತು ಆಫೀಸ್ ಅಸಿಸ್ಟೆಂಟ್ ಅವರಿಬ್ಬರಿಗೆ ಮಾತ್ರ ಬರಲಿಕ್ಕೆ ಹೇಳಿರುವಂಥದ್ದು. ವೆಸ್ಟ್ ಝೋನಲ್ಲಿ ಮೋರ್ ದ್ಯಾನ್ 3000 ಸ್ಟಾಫ್ ಇದ್ದಾರೆ. ಅವ್ರಿಗೆ ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರಲಿಕ್ಕೆ ಹೇಳುವಂಥದ್ದು. ಬಾಕಿ ಉಳಿಸಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ತಾವೇ ಹೇಳಬೇಕು, ನಮಗೆ ನಮ್ಮ ವೆಸ್ಟ್ ಝೋನಿಂದ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ. ತಾವು ಪ್ರತಿಭಟನೆಗೆ ಹೋಗದಂತೆ ನಮ್ಮ ನೌಕರರು ಇಲ್ಲ ಆ ಥರ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ, ಸೂಚನೆಯನ್ನು ಕೊಟ್ಟಿದ್ದೀರಾ? ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಯಾರು ಕೂಡ ವೆಸ್ಟ್ ಝೋನಿಂದ ಬರ್ತಾ ಇಲ್ಲ. ಆರೋಪ ಇರುವಂಥ ಸರ್, ನಾನು ಹೇಳಿರುವಂಥದ್ದು ನಮ್ಮೊಬ್ಬರು ಡ್ರೈವರು ಮತ್ತು ಒಬ್ಬರು ಆಫೀಸ್ ಅಸಿಸ್ಟೆಂಟ್ಗೆ ಮಾತ್ರ. ಮತ್ತೆ ತಾವು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ ಸರ್. ಈಗ ಅವರು ಇಲ್ಲಿ ಆಯಿತು, ಈಗ ಇಲ್ಲಿ ಅವರು ಬಂದಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಬರಬೇಕು, ಅಲ್ಲಿ ಅವ್ರ ಜೊತೆ ಮಾತನಾಡಬೇಕಂತ. ಅಲ್ಲಿ ಬರ್ತೀನಿ, ಮಾತಾಡ್ತೀನಿ ಅವ್ರ ಜೊತೆ. ಈಗ ನೀವು ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತೀರಾ? ಎಸ್, 100% ಬರ್ತೀನಿ. ಫ್ರೀಡಂ ಪಾರ್ಕ್ ನಮ್ಮ ಝೋನ್ಗೇನೆ ಬರುತ್ತದೆ. ಅಲ್ಲಿ ಯಾವುದೇ ಪ್ರತಿಭಟನೆ ನಡೆದಿದ್ರು ಅಲ್ಲಿ ಇರ್ತಕ್ಕಂಥ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅವ್ರ ಮಾತು ಕೇಳೋದು, ಅವ್ರ ಜೊತೆ ಮಾತನಾಡಲಿಕ್ಕೆ ನಾನು ಇಲ್ಲಿರೋದು. ಬರ್ತೀನಿ ಅಲ್ಲಿ. ಅದು ಅವರು ಯಾರು ಸಕ್ಷಮ ಪ್ರಾಧಿಕಾರ ಇದ್ದಾರೆ ಅವರಿಗೆ ಕಂಪ್ಲೇಂಟ್ ಮಾಡಲಿ. ಅವ್ರದ್ದು ಕಂಪ್ಲೇಂಟಲ್ಲಿ ಎಷ್ಟು ನೈಜತೆ ಇದೆ ಅವರೇ ಹೇಳಿ. ಮಾಹಿತಿ ಇತ್ತು, ಬಟ್ ಅದರಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದಂಗೆ ಪ್ರೊಟೆಸ್ಟ್ ಯಾರು ಇದ್ದಾರೆ, ಪ್ರೊಟೆಸ್ಟಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು ಪ್ರೊಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿ. ನಮ್ಮ ಆಫೀಸ್ ನಡೆಸಲಿಕ್ಕೆ ಅಟ್ಲೀಸ್ಟ್ 2 ಸ್ಟಾಫ್ ಕನಿಷ್ಠ ಬೇಕು, ಡ್ರೈವರ್ ಮತ್ತು ಒಬ್ಬರು ಆಫೀಸ್ ಅಸಿಸ್ಟೆಂಟು. ಅವರಿಗೆ ನಾನು ಬರಲಿಕ್ಕೆ ಹೇಳಿರುವಂಥದ್ದು. ಇನ್ನು ಪಾಲಿಕೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಒತ್ತಾಯಿಸಿ ಮೈಸೂರಿನಲ್ಲೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಾಲಿಕೆ ಸಿಬ್ಬಂದಿಗಳು ಕೆಲಸವನ್ನು ಬದಿಗೊತ್ತಿ ಮೈಸೂರಿನಲ್ಲೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಲವಾರು ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ. ಸಾಮೂಹಿಕವಾಗಿ ರಜೆ ಹಾಕಿ ಪಾಲಿಕೆ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 7ನೇ ವೇತನ ಆಯೋಗದ ಸೌಲಭ್ಯ ನಮಗೂ ಕೂಡ ಜಾರಿಯಾಗಬೇಕು. ಆರೋಗ್ಯ ಜ್ಯೋತಿ, ಆರೋಗ್ಯ ಸಂಜೀವಿನಿ ಯೋಜನೆಗಳನ್ನು ಕೊಡಬೇಕು. ಹೊರಗುತ್ತಿಗೆ ನೌಕರರನ್ನು ತೆಗೆದು ನೇಮಕಾತಿ ಮಾಡಿಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಯಾರ್ಯಾರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೆಲಸದಿಂದ ತೆಗೆದು ನೇರವಾಗಿ ನೇಮಕಾತಿ ಮಾಡಿಕೊಳ್ಳೋದಕ್ಕೂ ಒತ್ತಾಯ ಮಾಡಿದ್ದಾರೆ. ಸರ್, ನಮ್ಮ ಉದ್ದೇಶ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತು, ಮೈಸೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ
ಕಾರ್ಮಿಕರ ಸಂಘ ಮತ್ತು ವಾಹನ ಚಾಲಕರ ಸಂಘದ ಎಲ್ಲ ಹಕ್ಕೊತ್ತಾಯಗಳೇನೆಂದರೆ ನಮಗೆ ಒಳಚರಂಡಿ ಕಾರ್ಮಿಕರಿಗೆ ಕಾಯಂ ಆಗಬೇಕು. ಇಡೀ ರಾಜ್ಯದಲ್ಲಿ 591 ಜನ ಇದ್ದಾರೆ ಮತ್ತು ವಾಹನ ಚಾಲಕರು 481 ಮೈಸೂರು ನಗರದಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟಿದ್ದಾರೆ ಅಷ್ಟು ಜನಕ್ಕೆ ನೇರ ಪಾವತಿ ಆಗಬೇಕು. ಒಳಚರಂಡಿ ಕಾರ್ಮಿಕರಿಗೆ ಕಾಯಂ ಆಗಲೇಬೇಕು. ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೊಟ್ಟಿದ್ದರೂ ಕೂಡ ಇನ್ನೂ ಆಗಿಲ್ಲ. ಅದು ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಮಾಡಬೇಕಂತ ಕೇಳಿಕೊಂಡು 7ನೇ ವೇತನ ಈಗ ಜಾರಿಯಾಗಿದೆ. 7ನೇ ವೇತನ ಪಾಲಿಕೆ ನೌಕರರಿಗೆ ಒಂಥರ, ಸರ್ಕಾರಿ ನೌಕರರಿಗೆ ಒಂಥರ. ನಮ್ಮನ್ನು ಪಾಲಿಕೆ ನೌಕರನ್ನ ಅಂದರೆ ಪೌರ ಕಾರ್ಮಿಕರನ್ನ ಇದುವರೆಗೂ ಕೂಡ ಸರ್ಕಾರಿ ನೌಕರರಂತ ಘೋಷಣೆ ಮಾಡೇ ಇಲ್ಲ. ಇದು ಖಂಡನೀಯ. ನಮ್ಮ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ನಮಗೆ ಪಾಲಿಕೆ ನೌಕರರಂತ ಘೋಷಣೆ ಮಾಡಬೇಕು. ಮತ್ತು 7ನೇ ವೇತನ ಪಾಲಿಕೆ ನೌಕರರ ಸೇವೆ ನಿಯಮಗಳನ್ನ ತಿದ್ದುಪಡಿ ಮಾಡಿ ಜಾರಿ ಮಾಡಿದ್ದೇ ಆದರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 1470 ಜನ ಕಾಯಂ ಆಗ್ತಾರೆ. ಇವತ್ತಿರೋದು ಕಾಯಂ ಜನ 581 ಜನ, ಇನ್ನೂ 1,000 ಜನ ಕಾಯಂ ಆಗ್ಬೋದು ಈ CRN ರೂಲ್ನ ತಿದ್ದುಪಡಿ ಮಾಡಿದ್ದೇ ಆದರೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಇದನ್ನು ಮಾಡಬೇಕು. ಸರ್, ನಮ್ಮ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನೌಕರರ